जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यन् सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेतु तन्मयतया तरवोऽपि नेतुः तं सर्वभूतहृदयं मुनिमानतोऽस्मि नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम् कथं प्रियाय अनुकम्पिताय संगं रहस्यं रुचिरां च मन्त्रान् सुहृत्सुतस्नेहवशः शिशूनां कलाक्षराणाम् अनुरक्तचित्तः ಕಾಲದ ವಿಭಾಗಗಳನ್ನ ಮಾಡಿ 50 ವರ್ಷದಲ್ಲಿ 20 ವರ್ಷದಲ್ಲಿ 20 ವರ್ಷದಲ್ಲಿ 10 ವರ್ಷದಲ್ಲಿ ಅಂತ ಹೀಗೆ 4 ವಿಭಾಗ ಮಾಡಿ ನಮ್ಗೆ ನಾವೇ ಸಿಗದೆ ಹೋಗುವಂತಹ ದುರವಸ್ಥೆಯನ್ನು ತಿಳಿಸಿ ತನಗೆ ಒಪ್ಪಿಗೆಯಾದ ವ್ಯಕ್ತಿಯ ಜೊತೆಗೆ ಬದುಕನ್ನ ಕಳೆಯುವುದಕ್ಕೋಸ್ಕರ ಪ್ರಿಯೆಯ ಜೊತೆಗೆ ಪ್ರಿಯನ ಜೊತೆಗೆ ಹೀಗೆ ಆ ಸಂತೋಷವನ್ನ ಕಳೆಯುವ ಮಧ್ಯದಲ್ಲಿ ನಾನು ನನಗೆ ಯಾವಾಗ ಸಿಕ್ಕೇನು ಅನ್ನೋದರ ಯೋಚನೆ ಅವನಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಯ್ತು, ಅದು ಮುಗಿದ ಮೇಲೆ ಮಕ್ಕಳ ಮೇಲಿನ ವಾತ್ಸಲ್ಯ ಹೆಚ್ಚಾಗುತ್ತೆ, ಅವುಗಳನ್ನು ನೋಡ್ಕೊಳ್ಳೋದೇ ಆಗೋಗುತ್ತೆ. ಇನ್ನು ವಾತ್ಸಲ್ಯ ಹೆಚ್ಚಿದ ಮೇಲೆ ಮಕ್ಕಳ ಕಲಭಾಷಣೆ, ಅವುಗಳ ತೊದಲು ನುಡಿಯನ್ನು ಅನುಭವಿಸದೇ ಇರ್ಲಿಕ್ಕಾಗತ್ತಾ? ಅದಾದ್ಮೇಲೆ ಬಿದ್ದು ಗಾಯ ಮಾಡಿಕೊಂಡು ಎದ್ದು ಅವುಗಳು ಏನೇನೋ ಸಣ್ಣ ಪುಟ್ಟ ಪ್ರೀತಿಯನ್ನ ತೋರಿಸಿದಾಗ ಅದನ್ನ ಮರಿಲಿಕ್ಕಾಗತ್ತಾ? ಹೀಗೆ ಒಂದೊಂದೇ ಹೊಸ ಹೊಸ ಸಂಬಂಧಗಳು ಭಗವಂತನ ಹತ್ತಿರಕ್ಕೆ ಹೋಗ್ಲಿಕ್ಕಾಗದ ಹಾಗೆ ಹಿಂದಕ್ಕೆ ಸೆಳೆಯುವ, ಇದ್ಯಾವುದು ಬಿಡಬೇಕು ಅಂತ ಹೇಳಿದ್ದಲ್ಲ, ಇದು ಹಿಂದಕ್ಕೆ ಸೆಳೆಯದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿದ್ದು. ಇವೆಲ್ಲವೂ ಭಗವಂತನೇ ಕಲ್ಪಿಸಿಕೊಟ್ಟ ಸಂಬಂಧಗಳು. ಆದ್ರೆ ಅದ್ರ ಭಗವಂತನನ್ನ ಕಾಣುವುದಕ್ಕಾಗಿ ಬಳಕೆ ಆದ್ರೆ ಅದೆಲ್ಲಕ್ಕೂ ಅರ್ಥ ಇದೆ. ಅದು ಭಗವಂತನನ್ನ ಪಡೆಯುವುದರಲ್ಲಿ ನಮಗೆ ಅಡ್ಡಗಾಲಾಗಿದೆ, ಅಡ್ಡಗೋಡೆಯಾಗಿದೆ ಅಂದಾಗ ಮಾತ್ರ ಅದು ಬಂಧಕವಾಗಿ ಬಿಡುತ್ತೆ ಅನ್ನೋದನ್ನ ಹೀಗೆ ಎಚ್ಚರಿಸಿದ ಯಾರು? ಪ್ರಹ್ಲಾದ. ಸುಹೃತ್ ಸುತ ಸ್ನೇಹವಶಃ. ಕೆಲವರಿಗೆ ಬಹಳ ಆತ್ಮೀಯರ ಒಡನಾಟ ಇದ್ದು ಅವರನ್ನು ಕಳ್ಕೊಂಡ್ಮೇಲೆ ಫುಲ್ ಡಲ್ ಆಗ್ಬಿಡುತ್ತಾರೆ. ವ್ಯಕ್ತಿಗಳನ್ನಾದ್ರೂ ಪ್ರೀತಿಸಿದ್ರೆ ಅಷ್ಟು ದೊಡ್ಡ ಬಂಧಕವೇ ಆದ್ರೂ ಕೂಡ ಅದಕ್ಕೊಂದು ಅರ್ಥ ಇದೆ ಅಂತ. ಕೆಲವರು ನಾಯಿ ಸತ್ತದಕ್ಕೆ 13 ದಿವಸ ಕಾರ್ಯ ಮಾಡಿ ಪ್ರತಿ ವರ್ಷ ಶ್ರಾದ್ದ ಹಾಕುವ ಒಂದು ದುರ್ದೆಸೆಯೂ ಇದೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಸುಮ್ಮನೆ ಎಕ್ಸಾಗರೇಟ್ ಮಾಡಿ ಹೇಳ್ತಿಲ್ಲ. ಅವರಿಗೆ ಬೇರೆ ಧರ್ಮಶಾಸ್ತ್ರಗಳ ಯಾವ ಮಾತು ಬೇಡ, ಅದು ಹೊರಗೆ ಇರ್ಬೇಕು, ಮನೆಯೊಳಗೆ ತನ್ನ ಹಾಸಿಗೆಯಲ್ಲಿ ಬರಬಾರದು ಅಂತ. ಧರ್ಮಶಾಸ್ತ್ರದ ಪ್ರಕಾರಕ್ಕೆ ಅದಕ್ಕೆ 10 ದಿವಸ ಕಾರ್ಯಶ್ನ, ಅಶೌಚ, ಅದಕ್ಕೆ ಏನು ಪಿಂಡ, ಅದಕ್ಕೆ ಇನ್ನೇನು 13 ದಿವಸದ ಕಾರ್ಯಕ್ರಮ, ವೈಕುಂಠ ಸಮಾರಾಧನೆ ಎಲ್ಲ ಮಾಡಿ ಗೊಳೋ ಅಂತ ಅಳುದು. ವಿದೇಶದಲ್ಲಿದ್ದವರೆಲ್ಲ ಅದಕ್ಕೋಸ್ಕರ ಓಡಿ ಬರುದು, ಅನಾಯ ಸತ್ತಿತ್ತು ಅಂತ. ಏನ್ ದುರವಸ್ಥೆ ಇದು. ಮನುಷ್ಯ ಬಂಧನ ಅಂದ್ರೆ ಈ ತರ. ಅದರ ಮೇಲೆ ಪ್ರೀತಿ ಇರುವುದನ್ನ ನಾನು ತಪ್ಪು ಅಂತ ಈಗ್ಲೂ ಹೇಳ್ತಿಲ್ಲ. ಅದು ಒಂದು ಪ್ರಾಣಿ, ಅದಕ್ಕೂ ಒಂದು ಗೌರವ ಇದೆ, ಅದಕ್ಕೂ ಒಂದು ಸ್ಥಾನ ಇದೆ. ಆದ್ರೆ ಅದು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು ಹೊರತು ಅದನ್ನ ತೀರಾ ಮನುಷ್ಯನನ್ನ ಸ್ಥಾನದಲ್ಲಿ ಪ್ರಾಣಿಗಳನ್ನ ಇಡ್ತಾರೆ, ಪ್ರಾಣಿಗಳ ಸ್ಥಾನದಲ್ಲಿ ಮನುಷ್ಯನನ್ನ. ಮನೆಯಲ್ಲಿ ಹಿರಿಯರನ್ನ ನಾಯಿಗಳಂತೆ ನೋಡ್ತಾರೆ, ನಾಯಿಗಳನ್ನ ಭಾರೀ ಆತ್ಮೀಯರು ಅಂತನ್ನುವಂತೆ ಅದನ್ನ ಪ್ರೀತಿಸ್ತಾರೆ. ಇದೆಲ್ಲ ದುರವಸ್ಥೆ, ಇದೆಲ್ಲ ಬಂಧಕಗಳು ಅಂತ ಎಚ್ಚರಿಸಿದ. ಪ್ರತ್ತ ಸ್ಮರನ್ಸ್ತಾದ್ ದುಹಿತೃ ಹೃದಯ್ಯಾ ಭ್ರಾತೃನ್ ಸ್ವಸೃನ್ ವಾ ಪಿತರೌ ಜಿತೈನೌ ಗೃಹಾನ್ ಮನೋಜ್ಞಾನ್. ಇನ್ನು ಮನೆಯಲ್ಲಿ ಈ ಸಂಬಂಧಗಳೆಲ್ಲ ಗೃಹಾನ್ ಮನೋಜ್ಞಾನ ರಚರತ್ ಛತಾಂಶ್ಚ ವೃತ್ತಿಶ್ಚ ಕುಲ್ಯಾಹ ಪಶುಭೃತ್ಯ ವರ್ಗಾನ್. ತನ್ನ ಮದುವೆ ಮಾಡಿಕೊಂಡಂತಹ
ಗಂಡನನ್ನು ಹೆಂಡತಿಯನ್ನು, ಅಲ್ಲಿ ಹೋದ ಮೇಲೆ ಅಥವಾ ತನ್ನ ಮನೆಯಲ್ಲೇ ಇರುವ ಅಕ್ಕ ತಂಗಿಯರನ್ನು, ಕಷ್ಟದಲ್ಲಿರುವ ತಂದೆ ತಾಯಿಗಳನ್ನು, ಅಥವಾ ಮನೆಯಲ್ಲೇ ಇರುವ ಕೆಲವರಿಗೆ ಪೀಠೋಪಕರಣಗಳ ಮೇಲೆ ಭಾರಿ ಅಭಿಮಾನ, ಇನ್ನು ಕೆಲವರಿಗೆ ಪ್ರಾಣಿಗಳ ಮೇಲೆ ಅತ್ಯಂತ ಅಭಿಮಾನ. ಹೀಗೆ ಪಶುಭೃತ್ಯ ವರ್ಗಗಳನ್ನ ಅಭಿಮಾನದಿಂದ ದೇವರಿಗಿಂತ ಅದೇ ಮಿಗಿಲು ಅಂತ ಭಾವಿಸುವವನಿಗೆ ಎಂದು ಸರಿಯಾದ ದಾರಿ ಕಂಡೀತು ಅಂತ ಹೇಳ್ತಾ ಇದ್ದಾರೆ. ಯಾರೇ ವ್ಯಕ್ತಿ ಆದ್ರೂ ಕೂಡ ಪಶು ಭೃತ್ಯ ವರ್ಗಾನ್ ಅದು ಕೊನೆಯದು. ಆದ್ರೆ ಅದನ್ನೇ ಈಗ ಪ್ರಧಾನ ಅಂತ ಇಟ್ಟುಕೊಂಡು ಮನೆಯ ವ್ಯಕ್ತಿಗಳಿಗೆ ಅಷ್ಟು ಬೆಲೆ ಇಲ್ಲ, ಇನ್ಯಾರ್ಯಾರನ್ನು ಹಚ್ಚಿಕೊಳ್ಳುವಂತಹ ದುಸ್ಥಿತಿಯನ್ನ ನಾವು ಅನುಭವಿಸ್ತೇವೆ. ತ್ಯಜೇತ ಕೋಶಸ್ಥ ಇವೇಹಮಾನ ಕರ್ಮಾಣಿ ಲೋಭಾದ ವಿತೃಪ್ತ ಕಾಮ ಔಪಸ್ಥ್ಯಜಿಹ್ವಂ ಬಹು ಮನ್ಯಮಾನ ಕಥಂ ವಿರಂಜೇತ ದುರಂತ ಮೋಹ. ಮನುಷ್ಯ ಹೇಗೆ ಅಂದ್ರೆ ರೇಷ್ಮೆ ಹುಳದ ಹಾಗೆ ಅಂತ ಹೇಳ್ತಾರೆ. ತಾನೇ ಕಟ್ಟಿಕೊಂಡು ಅದರೊಳಗೆ ತಾನೇ ಸತ್ತು ಹೋಗುತ್ತೆ. ಅದಕ್ಕೆ ತನ್ನ ಸುತ್ತ ಕಟ್ಟಿಕೊಳ್ತಾ ಇದ್ದೇನೆ ಅನ್ನೋ ಪ್ರಜ್ಞೆ ಇಲ್ಲ. ಬೇರೆ ಕೋಶದ ಹುಳುಗಳೆಲ್ಲ ಅದರೊಳಗೆ ಕಟ್ಟಿ ತಾನು ಆ ಕವಚದಿಂದ ಹೊರಗೆ ಬರುತ್ತೆ, ಇದಕ್ಕೆ ಹೊರಗೆ ಬರ್ಲಿಕ್ಕೆ ಬರುವುದಿಲ್ಲ. ಅದು ತನ್ನಗೆ ತಾನೇ ಅದರಿಂದ ಏನಾಗುತ್ತೆ ಅಂದ್ರೆ ಅದನ್ನ ಬೇಯಿಸಿ ಅದನ್ನ ಸಿಪ್ಪೆ ಸುಲ್ದು ಅದನ್ನು ಹೊರಗಾಕಿ ನೂಲನ್ನ ಆಮೇಲೆ ಎಣಿತಾರೆ, ರೇಷ್ಮೆ ನೂಲನ್ನ. ತ್ಯಜೇತ ಕೋಶಸ್ಥ ಇವ ಈಹಮಾನ, ತನ್ನ ಕೋಶದೊಳಗೆ ತಾನೇ ತನಗೆ ರಕ್ಷಣೆಗಿಂತ ಮಾಡಿಕೊಂಡಂತಹ ನೂಲಿನ ಕೋಶ ಅದು ತನ್ನ ಸಾವಿಗೆ ಕಾರಣವಾಗುತ್ತೆ. ಆ ನೂಲನ್ನು ಕಟ್ಟಿಕೊಳ್ಳದೆ ಇದ್ದಿದ್ರೆ ಬಹುಶಃ ಅದನ್ನು ಯಾರು ಕೊಲ್ತಿರ್ಲಿಲ್ಲ. ಅದು ನೂಲು ಕಟ್ಟಿಕೊಂಡು ತನಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಹೋಗಿದ್ದಕ್ಕೆ ಎಲ್ಲರೂ ಆ ನೂಲಿನ ಮೇಲೆ ಕಣ್ಣು. ಅದು ಪೂರ್ತಿ ಬೆಳೆದ ಮೇಲೆ ಬಿಡುಗಡೆ ಆಗ್ಬಹುದು ಅದಕ್ಕೆ, ಆದ್ರೆ ಆಮೇಲೆ ಆ ನೂಲು ಉಪಯೋಗ ಇಲ್ಲ, ಅದು ಹಸಿ ಇರ್ಬೇಕಾದ್ರೇನೆ ಆಗ್ಬೇಕು. ಹಾಗಾಗಿ ಅನಿವಾರ್ಯವಾಗಿ ಅದರ ಜೀವಕ್ಕೆ ಅಪಾಯವನ್ನು ತಂದುಕೊಳ್ಳುತ್ತೆ. ಹೀಗೆ ದೈಹಿಕ ಸುಖ ಮತ್ತು ಮನೋಜಯ ಇಲ್ಲದೆ ಹೋದರೆ ನಾಲಿಗೆಗಳ ರುಚಿ ರಸ ರಸ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಎಲ್ಲ ಗೆಲ್ಬಹುದು, ನಾಲಿಗೆ ಗೆಲ್ಲುವುದು ಕಷ್ಟ ಅಂತ. ಹಾಗಾಗಿ ಅಂತಹ ಗೆಲುವನ್ನ ಪಡೆದುಕೊಂಡವ ಮಾತ್ರ ವೈರಾಗ್ಯದ ಕಡೆಗೆ ಸಾಗುತ್ತಾನೆ. ಆದ್ರೆ ಈ ಎರಡು ಬಯಕೆಗಳ ಸೌಖ್ಯವನ್ನೇ ಪರಮ ಮುಖ್ಯ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬಿದ್ದವನಿಗೆ, ಆ ಮೋಹಕ್ಕೆ ಒಳಗಾದವನಿಗೆ ಬಿಡುಗಡೆಯ ದಾರಿ ಮುಚ್ಚಿ ಹೋಗಿರುತ್ತೆ. ಕುಟುಂಬ ಪೋಷಾಯ ಚಯನ್ನಿಜಾಯು ನಿಜಾಯು ನ ಬಧ್ಯತೆರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತ್ರಾಪತ್ರಯ ದುಃಖಿತಾತ್ಮ ನಿವೃತ್ತತೆ ಸ್ವಕುಟುಂಬ ರಾಮಃ. ಕುಟುಂಬದ ಪೋಷಣೆಗೋಸ್ಕರ ಆಯುಷ್ಯ ವ್ಯಯ ಆಗ್ತಾ ಇರೋದು ಗೊತ್ತೇ ಆಗುದಿಲ್ಲ. ಇನ್ನೊಂದು ವರ್ಷ ಮನೆಯ ಈ ವ್ಯವಸ್ಥೆಯನ್ನೆಲ್ಲ ನಾನು ಮಾಡಿ ಆಮೇಲೆ ಬದರಿಗೆ ಹೊರಟು ಬಿಡ್ತೇನೆ, ಅಥವಾ ಕೇದಾರಕ್ಕೆ ಹೊರಟು ಬಿಡ್ತೇನೆ, ಅಥವಾ ವಾನಪ್ರಸ್ಥಾಶ್ರಮಕ್ಕೆ ಹೊರಟು ಬಿಡ್ತೇನೆ ಅಂತ ಕೆಲವೊಂದ್ಸರ್ತಿ ಯಾವತ್ತೋ ಒಂದು ದಿವಸದ ಇಂಥ ಶಾಸ್ತ್ರದ ಮಾತುಗಳನ್ನು ಕೇಳಿದಾಗ ದೊಡ್ಡ ಪ್ರತಿಜ್ಞೆಯನ್ನ ಮಾಡಿ ಎಲ್ಲರ ಹತ್ರ ಹೇಳ್ಕೊಂಡು ಬರುದಾಗತ್ತೆ. 1 ವರ್ಷ ಆದ್ಮೇಲೆ ಅಯ್ಯೋ ಅದು ಮನೆದೊಂದು ರಗಳೆ ಇನ್ನೂ ಮುಗ್ದೇ ಇಲ್ಲ, ಕೇಸೇ ಕ್ಲೋಸ್ ಆಗ್ಲಿಲ್ಲ, ಅದನ್ನ ಮಾಡದೆ ಮಕ್ಕಳ ಮೇಲೆ ತಲೆ ಮೇಲೆ ಅದನ್ನೆಲ್ಲ ಇದ್ದಕ್ಕಿದ್ದಾಗೆ ಬಿಟ್ಟು ಹೊರಡುವುದು ಅಂದ್ರೆ ಹೇಗೆ? ಸರಿ, ಅದು ದೊಡ್ಡದಾಯ್ತು, ಮಕ್ಕಳೇ ದೊಡ್ಡವರಾದ್ರು, ಅಯ್ಯೋ ಇನ್ನೊಂದು ಚಿಕ್ಕ ಮಗು ಹುಟ್ಟಿದೆ, ಅದಕ್ಕೊಂದು ಯೋಗ್ಯವಾದ ನಾಮಕರಣ ಅಥವಾ ಅದಕ್ಕೆ ಅಜ್ಜಿ ಅಜ್ಜ ಇದ್ದು ಏನು ಮಾಡ್ಬೇಕು ಅದನ್ನ ಮಾಡದೆ ನಾವು ಬಂದ್ರೆ ಎಷ್ಟು ದೊಡ್ಡ ತಪ್ಪಾಗುತ್ತೆ. ಅದನ್ನ ಮುಗಿಸಿ ಹೋಗೋಣ, ಅದು ಬೆಳೆದು ದೊಡ್ಡದಾದ್ಮೇಲೆ ಅದ್ರ ಮದುವೆ ನೋಡೋಣ ಅಂತ. ಒಟ್ಟಂತೂ ಅದರ ಮೊಮ್ಮಗು ನೋಡ್ಕೊಳ್ಳಿಕ್ಕೆ ಇವರನ್ನೇ ಕರ್ಕೊಳ್ತಾರೆ, ಯಾರು ಇಲ್ಲ ನೀವೇ ಇರಿ ನಮ್ಮ ಮನೆಯಲ್ಲಿ ಅಂತ. ಒಟ್ಟು ಕೊನೆಗೆ ಕುಟುಂಬ ಪೋಷಣೆಗೋಸ್ಕರ ಆಯುಷ್ಯ ಕಳೆದದ್ದು ಗೊತ್ತಾಗದೆ ಏನೂ ಸಾಧನೆ ಇಲ್ಲದೆ ದೇಹವನ್ನ ಕಳ್ಕೊಳ್ಳುವುದೇ ದೊಡ್ಡದಾಗಿ ಬಿಡುತ್ತೆ. ಎಲ್ಲ ಮರೆತು ಬಿಡುತ್ತಾನೆ. ತಾಪತ್ರಯಗಳು ನಿರಂತರವಾಗಿ ಮನಸ್ಸನ್ನು ಸುಡುತ್ತಾ ಇದ್ರೂ ಕೂಡ ಸರ್ವತ್ರ ತಾಪತ್ರಯ ದುಃಖಿತಾತ್ಮ, ಎಲ್ಲರ ಜೀವನದ ಕಷ್ಟಗಳನ್ನು ನೋಡ್ತಿರ್ತಾನೆ. ಎಲ್ಲರೂ ಹೇಗೆ ಕೊನೆಗೆ ಸುಲಿದ ಬಾಳೆ ಹಣ್ಣಿನಂತೆ ಸಿಪ್ಪೆ ಬಿಸಾಕಿ ತಮ್ಗೆ ಬೇಕಾದ್ದನ್ನು ಮಾತ್ರ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಿರ್ತಾರೆ. ಆದ್ರೂ ತಮ್ಮ ಮಕ್ಕಳು ಹಾಗಲ್ಲ ಅನ್ಕೊಂಡು ಬಹಳ ಅಭಿಮಾನದಿಂದ ಕೆಲವೊಂದ್ ಸರ್ತಿ ಭಾರಿ ಹಚ್ಚಿಕೊಂಡು ಬದುಕ್ತಾ ಇರ್ತಾರೆ. ನಿರ್ವಿದ್ಯತೆ ಸ್ವ ಕುಟುಂಬ ರಾಮ. ಅದು ಕುಟುಂಬದ ಜೊತೆಗೆ ಏನೇ ಇದ್ರು ಕೂಡ ಅದರ ಆನಂದವೇ ಬೇರೆ ಅಂತ ಅನ್ಕೊಂಡು ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಳ್ತಾನೆ ಹೊರತು ವೈರಾಗ್ಯದ ಕಡೆಗೆ ಹೆಜ್ಜೆ ಹಾಕುವುದಿಲ್ಲ. ವಿತ್ತೇಶು ನಿತ್ಯಾಭಿನಿವಿಷ್ಟ ಚೇತಾ
ವಿದ್ಯಾಂಶ ದೋಷಂ ಪರವಿತ್ತ ಹರ್ತು ಪ್ರೇತ್ಯೇಹವಾಥಾಪ್ಯಜಿತೇಂದ್ರಿಯಾಸ್ತ ಅಶಾಂತ ಕಾಮೋ ಹರತೆ ಕುಡುಂಬಿ. ಯಾರದ್ದೋ ಸಂಪತ್ತನ್ನ ಅಪಹರಿಸುವವನಿಗೆ ಈ ಅಪಹಾರ ಮಾಡಿದ್ಮೇಲೆ ಮತ್ತೆ ಅನರ್ಥ ಇದೆ ಅಂತ ಗೊತ್ತಿದ್ರು ಕೂಡ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದ ಮೇಲೆ ಅದನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ನನಗೆ ಅವನು ಅನ್ಯಾಯ ಮಾಡಿದ್ರೆ ಅದಕ್ಕೆ ನಾನು ಮಾಡ್ತೇನೆ ಅಷ್ಟೇ. ನಾನೇನು ಅವನಿಗೋಸ್ಕರ ಏನು ಹೋಗಿಲ್ಲ, ಅವನ ದುಡ್ಡು ಬೇಕು ಅಂತ ಏನಿಲ್ಲ ನನಗೆ. ನನ್ ಖರ್ಚಿಗೆ ತಕ್ಕದ್ದು ಕೊಟ್ಟದ್ರೆ ಸಾಕಿತ್ತು, ಅವನು ಅದು ಕೊಡ್ಲಿಲ್ಲ ಅದನ್ನ ಪೂರ ಕಿತ್ಕೋತೇನೆ ಅಂತ ತಾನು ಮಾಡುವ ಕೆಲಸಗಳಿಗೆ ಸಮರ್ಥನೆಯನ್ನು ಮಾಡಿಕೊಳ್ತಾನೆ. ಹೀಗೆ ಪರಸ್ವ ಅಪಹಾರ ಅದು ಬದುಕಿರುವಾಗಲೂ ಸತ್ತ ಮೇಲೂ ಎರಡೂ ಕಡೆಯಿಂದ ಅನರ್ಥ ಅಂತ ಗೊತ್ತಿದ್ರು ಕೂಡ ದುಡ್ಡಿನ ಮೇಲಿನ ವ್ಯಾಮೋಹದಿಂದ ಆ ಬಯಕೆಗಳನ್ನು ತೀರಿಸಿಕೊಳ್ಳುವತ್ತ ಪೂರ್ಣ ಪ್ರಯತ್ನ ಹಾಕಿ ತನ್ನ ಆಯುಷ್ಯವನ್ನ ಅದರಲ್ಲೇ ಕಳೆದು ಬಿಡ್ತಾನೆ. ಪರಸ್ವ ಅಪಹರಿಸುವುದು ಅನ್ನೋದು ಕೊನೆಗೆ ತಪ್ಪೇ ಅಲ್ಲ ಅನ್ನಿಸುವ ರೀತಿಯಲ್ಲಿ ಬೇರೆಯವರಿಗೆ ಅದನ್ನೇ ಬುದ್ಧಿವಾದ ಮಾಡ್ತಾನೆ. ಈ ಧರ್ಮ ಕರ್ಮ ಎಲ್ಲ ಕೃತತ್ರೇತ ದ್ವಾಪರಗಳಿಗೆ, ಕಲಿಯುಗದಲ್ಲಿ ಇದನ್ನ ಯಾರು ಹೇಳಲಿಲ್ಲ. ಹಾಗೆ ಹೇಳಿದವರು ಯಾರಾದ್ರೂ ಸುಖವಾಗಿರುವುದು ನಮ್ಮ ಅನುಭವಕ್ಕೆ ಬಂದಿದ್ಯಾ? ಧರ್ಮದ ಜೊತೆಗೆ ಸುಖವಾಗಿದ್ದವರನ್ನ ನಾವು ನೋಡಿದ್ರೆ ಒಂದು ವೇಳೆ ಆ ರೀತಿ ಬದುಕುವುದಕ್ಕೆ ಅರ್ಥ ಇತ್ತು. ಇವತ್ತು ಆ ರೀತಿಯಾದ ಬದುಕಿಗೆ ಅರ್ಥ ಇಲ್ಲ, ಆದ್ರಿಂದಾಗಿ ನಾವು ಮಾಡ್ತಾ ಇರೋದು ಸರಿ ಅಂತ ಸಮರ್ಥಿಸಿ ಇನ್ನಷ್ಟು ಜನರ ದಾರಿಯನ್ನ ಹಾಳು ಮಾಡ್ತಾ ಹೋಗ್ತಾನೆ. ಇದು ಒಬ್ಬ ವಿತ್ತದ ಮೋಹಕ್ಕೆ ಜರುಗಿದ ಮೇಲೆ ಮಾಡಿಕೊಂಡ ಅನರ್ಥಗಳ ಪರಂಪರೆಯನ್ನು ಬೇರೆಯವರ ತಲೆಗೂ ಕಟ್ಟಿ ಹೋಗುವ ದುರವಸ್ಥೆ. ವಿದ್ವಾನ ಪೀತ್ತಂ ಧನುಜಾ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ಚ ಕಲ್ಪತೆ ವೈ ಯತ್ ಸ್ವೀಯ ಪಾರಕ್ಕೆ ವಿಭಿನ್ನ ಭಾವ ಪ್ರಬದ್ಧೇತ ಯಥಾ ವಿಮೂಢ. ಓ ದಾನವರೇ, ಇದು ಹುಡುಗನಿಗೆ ಹೇಳ್ತಾ ಇರುವುದು, ದಾನವ ಬಾಲಕರೇ, ವಿಷಯಾಸಕ್ತಿಯ ಬೇಟೆ ನಮ್ಮನ್ನು ಹೇಗೆ ಅನರ್ಥದ ದಾರಿಯತ್ತ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕುಟುಂಬ ಪೋಷಣೆಯನ್ನು ಮಾಡುವವನು ಅದು ಮೋಕ್ಷಕ್ಕಿಂತಲೂ ಮಿಗಿಲು ಅಂತ ಭಾವಿಸಿ ಬಿಡ್ತಾನೆ. ನಾನು ನೋಡಿ ನನ್ನ ಸ್ವಕರ್ತವ್ಯ ಮುಖ್ಯ, ಆದ್ರಿಂದಾಗಿ ನಾನು ಕುಟುಂಬಕ್ಕೋಸ್ಕರ ನನ್ನ ಎಲ್ಲ ತಪ್ಪಲ್ಲ ಅದು, ಆದ್ರೆ ಅದು ಕೂಡ ಯಾಕೆ ಪ್ರಜ್ಞೆ ಜಾಗೃತ ಆಗ್ಲಿಕ್ಕೆ ಬೇಕು ಹೊರತು ಅಷ್ಟರಲ್ಲೇ ಜೀವನದ ಕೊನೆ ಅಂತ ಭಾವಿಸಿ ಆತ ಮೋಕ್ಷವನ್ನ ಗಳಿಸಲಾರ. ಮಿಥ್ಯಾಜ್ಞಾನಿ ತಮಸ್ಸನ್ನ ಹೋಗಿ ಸೇರುವಂತೆ ಈತನು ಕೂಡ ತನಗೆ ಈ ಮನೆಯನ್ನ ನೋಡಿಕೊಳ್ಳುವುದರಲ್ಲಿ ಸ್ವಾತಂತ್ರ್ಯವಿದೆ ಅನ್ನುವ ಭ್ರಮೆಯಲ್ಲಿ ತಾನೇ ಸರ್ವಸ್ವವನ್ನು ನೋಡ್ತೇನೆ ಅಂತನ್ನುವ ನಾನು ನನ್ನದು ಅನ್ನುವ ಬಲೆಯಲ್ಲಿ ಸಿಲುಕಿ ಪ್ರಾಣವನ್ನ ತೆರ್ತಾನೆ, ಬಂಧವನ್ನೇ ಹೊಂದುತ್ತಾನೆ. ಇದು ಆ ಹುಡುಗ ತಮ ಪ್ರಪದ್ಯೇತ ಯಥಾ ವಿಮೂಢ, ಕತ್ತಲೆಯನ್ನೇ ಹೋಗಿ ಸೇರ್ತಾನೆ. ಯಾಕೆಂದ್ರೆ ಸ್ವೀಯ ಪಾರಕ್ಕೆ ವಿಭಿನ್ನ ಭಾವ, ಇದು ನನ್ನದು, ಇದು ಅವರದ್ದು, ಇದು ನಾನು ಸಂಪಾದಿಸಿದ್ದು, ಇದು ನಮ್ಮ ಮನೆಗೆ ಪರಿವಾರದಿಂದ ಬಂದದ್ದು, ಹೀಗೆ ಇದರ ಮೇಲೆ ನನಗೆ ಹಕ್ಕಿದೆ, ನಾನು ಇಲ್ದೇ ಇದ್ರೆ ಈ ಮನೆ ಇರ್ತಿರ್ಲಿಲ್ಲ, ನಾನು ಇಲ್ದೇ ಇದ್ರೆ ಈ ಬದುಕಿನ ಯಾವ ಸೌಖ್ಯಗಳನ್ನು ನೀವು ಯಾರು ಅನುಭವಿಸ್ತಿರ್ಲಿಲ್ಲ, ನಾನು ಇದ್ದದ್ರಿಂದ ಇದನ್ನೆಲ್ಲ ಅನುಭವಿಸ್ತಾ ಇದ್ರೆ ನಾನು ಹೇಳ್ದ ಕೇಳ್ಕೊಂಡಿರಿ ಅಂತನೋ, ಅಥವಾ ಅದನ್ನು ಸರಿಪಡಿಸ್ಬೇಕಾದ ನಂದೇ ಕರ್ತವ್ಯ ಅನ್ನುವ ಭಾವನೆಯಿಂದ ಅದು ಜಗ್ಗಿ ತಿಡುಕಾಡಿ ಕಿತ್ತು ಹೋಗ್ತಾ ಇದ್ರು ಕೂಡ ಮತ್ತೆ ಕಟ್ಲಿಕ್ಕೆ ಪ್ರಯತ್ನ ಪಟ್ಟು ಮತ್ತಷ್ಟು ಚಿತ್ರಾನ್ನಾಗುವ ದುಸ್ಥಿತಿಯನ್ನು ಕೂಡ ತಾನು ಅನುಭವಿಸಿಯೇ ಪ್ರಾಣ ತೆರುವ ದುಸ್ಥಿತಿಯನ್ನ ಯಾರಿಗೂ ತಪ್ಪಿಸ್ಲಿಕ್ಕಾಗಲ್ಲ. ಯಥೋ ನ ಕಶ್ಚಿತ್ ಕ್ವಚ ಕುತ್ರ ವಿದ್ವಾನ್ ದೀನಂ ಸುಮಾತ್ಮಾನ ಬಲಂ ಸಮರ್ಥ ವಿಮೋಚಿವಾಂ ಅದೃಶಾಂ ವಿಹಾರ ವಾಮದೃಶಾಂ ವಿಹಾರ ಕ್ರೀಡಾ ಮೃಗೋಯಂ ವಿಮೋಕ್ಷಿ ಸರ್ಗ. ಈ ಮಾಯೆಯ ನೋಟಕ್ಕೆ ಜ್ಞಾನಿಯಾದವನು ಕೂಡ ಬಂಧನವನ್ನು ಅನುಭವಿಸ್ತಾನೆ. ಮಾಯೆ ಯಾರನ್ನು ಬಿಡುವುದಿಲ್ಲ. ವಿದ್ವಾಂಸಮಪಿ ಕರ್ಷತಿ, ತಿಳುವಳಿಕೆ ಇರುವವನನ್ನು ಕೂಡ ಈ ಆಟಗಳು ಅಂದ್ರೆ ಅವನನ್ನು ಮೃಗ ಮಾಡುತ್ತೆ. ದುಡ್ಡಿನ ಬಯಕೆ ಇರಬಹುದು, ಅಥವಾ ಈ ಜೂಜು ಇಂಥ ಆಟದ ಬಯಕೆ ಇರಬಹುದು, ಅಥವಾ ದೇಹದ ತೃಷೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬೆನ್ನ ಹಿಂದೆ ಬೀಳುವುದಿರಬಹುದು. ಜ್ಞಾನಿಯಾದವನು ಕೂಡ ತಾನು ದೀನನಾಗಿ ಈ ಬಂಧನದಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ಮೃಗವಾಗಿ ಬಿಡ್ತಾನೆ. ಅಂತಹ ಮಾಯೆ ಈ ಜಗತ್ತಿನ ತುಂಬಿಕೊಂಡಿದೆ. ಅದು ವಿಷಯ ಪದಾರ್ಥಗಳ ಸೇವನೆಯಿಂದ ಹೆಚ್ಚುವ ಅಪಾಯ ಇರುವುದನ್ನ ನೀವೆಲ್ಲ ಗಮನಿಸಬೇಕು ಅಂತ ಹುಡುಗರಿಗೆ ಹೇಳ್ತಾನೆ. ತಥೋ ವಿದೂರಾತ್ ಪರಿಹೃತ್ಯ ದೈತ್ಯೇಷು ಸಂಗಂ ವಿಷಯಾತ್ಮಕೇಶು ಉಪೇತ ನಾರಾಯಣಮಾದಿದೇವಂ ಸಮುಕ್ತ ಸಂಗೈಷಿತೋ ಅಪವರ್ಗ. ಓ ಬಾಲಕರೇ, ನೀವು
ಯಾರು ಪ್ರಾಪಂಚಿಕ ಸೌಖ್ಯವೇ ಪರಮ ಸೌಖ್ಯ ಅಂತ ಭಾವಿಸಿದವರ ಜೊತೆಗೆ ಹೆಚ್ಚು ಹೆಚ್ಚು ಬದುಕ್ತೀರೋ, ನಿಮ್ಮ ಬದುಕು ಕೂಡ ಹಾಗೆ ವಿಷಯ ಸೌಖ್ಯವೇ ಪರಮ ಸೌಖ್ಯ ಅಂತ ಭಾವಿಸುವತ್ತ ಮನಸ್ಸನ್ನ ತಯಾರು ಮಾಡುತ್ತೆ. ಅದು ಬಿಟ್ಟು ಯಾರು ಇದಕ್ಕಿಂತ ಮಿಗಿಲಾದ ಶಾಶ್ವತವಾದ ತತ್ವವಂತನ ಕಡೆಗೆ, ನಾರಾಯಣನ ಕಡೆಗೆ ಮನಸ್ಸನ್ನ ಇಟ್ಟು ಈ ಸುಖಗಳ ಜೊತೆಗೆ ಇದ್ರೂ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡದೆ, ಇದಕ್ಕಿಂತ ಮಿಗಿಲಾದ ಪರತತ್ವವೇ ನನಗೆ ಪ್ರಧಾನವಾದದ್ದು ಅಂತ ಭಾವಿಸಿ ಸಾಗುತ್ತಾನೋ ಅಂಥವನು ಮೋಕ್ಷದಾಯಕನಾದ ಭಗವಂತನ ಪ್ರೀತಿಗೆ ಒಳಗಾಗಿ ಅವನ ಮೊರೆ ಹೊಕ್ಕ ಪರಿಣಾಮವಾಗಿ ಉತ್ತಮ ಗತಿಯನ್ನು ಹೊಂದುತ್ತಾರೆ. ಉಳಿದವರೆಲ್ಲ ಗತಿಯೇ ಇಲ್ಲದಂತೆ ತಿರುಗ್ತಾ ಇರ್ತಾರೆ. ಅವರು ನಿತ್ಯ ಸಂಸಾರಿಗಳಂತೆ ಒದ್ದಾಡ್ತಾ ಇರ್ತಾರೆ. ಇನ್ನೊಂದು ಧೈರ್ಯವನ್ನ ತುಂಬುತ್ತಾನೆ ಹುಡುಗ ಆ ಎಲ್ಲ ಹುಡುಗರಲ್ಲಿ. ನಹ್ಯಚ್ಯುತಂ ಪ್ರೀಣಯತೋಪಾಯಾಸೋ ಅಸುರಾತ್ಮಜಾಹ. ಹೇ ಅಸುರಾತ್ಮಜರೇ, ಎಲೆ ಬಾಲಕ ಮಕ್ಕಳೇ, ಒಂದು ಸಂಗತಿ ಹೇಳ, ಅಚ್ಯುತನನ್ನ ಪ್ರೀತಿ ಮಾಡುವುದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಬಹ್ವಾಯಾಸ ನ, ಇದಕ್ಕೆ ಆಯಾಸವೇ ಇಲ್ಲ. ಪ್ರೀತಿ ಮಾಡುವುದು, ದೇವರನ್ನ ಪ್ರೀತಿಸುವುದಕ್ಕೆ ಕಷ್ಟವೇ ಇಲ್ಲ. ಆತ್ಮತ್ವಾದ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ದೇವರನ್ನು ಹುಡ್ಕೊಂಡು ಬಂದು ಪ್ರೀತಿ ಮಾಡಬೇಕಾದ್ದಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಇದ್ದಾನೆ. ನೀವು ಯಾವ ಕೆಲಸ ಮಾಡಿದ್ರು ಪೂಜೆ ಅಂತ ಸ್ವೀಕರಿಸ್ತಾನೆ. ನೀವು ಏನ್ ಆಲೋಚಿಸಿದ್ರು ಅದನ್ನೇ ಭಾವಪುಷ್ಪ ಅಂತ ಗೌರವಿಸ್ತಾನೆ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವದಿಂದ ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನೇ ಪುಷ್ಪ ಅಂತ ಸ್ವೀಕಾರ ಮಾಡ್ತಾನೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಸತ್ಯ ಪುಷ್ಪಂ ವಿಶೇಷತಃ, ಕ್ಷಮಾ ಪುಷ್ಪಂ, ದಯಾ ಪುಷ್ಪಂ ಅನ್ನುವ 100 ತರದ ಸಾತ್ವಿಕ ಮೌಲ್ಯಗಳನ್ನೇ ಬದುಕಿನಲ್ಲಿ ಪುಷ್ಪವಾಗಿ ಸ್ವೀಕರಿಸುವ ದೊಡ್ಡತನ ಆತನದ್ದು. ಉಳಿದಲ್ಲಿ ಆ ಪುಷ್ಪಗಳ ಅರ್ಚನೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ವ್ರತ ಭಂಗವಾಯಿತು ಅಂತ ದೋಷ ಇದೆ. ಆದ್ರೆ ಈ ಅಚ್ಯುತನನ್ನ ಪ್ರೀತಿ ಮಾಡುವಾಗ ನಮ್ಗೆ ಈ ಹೊರಗಿನ ಪುಷ್ಪಗಳು ಯಾವುದು ಇಲ್ಲದೆ ಇದ್ರೂ ಕೂಡ ಆಂತರಂಗಿಕವಾದ ಭಾವ ಪುಷ್ಪ ಇದ್ರೆ ಸಾಕು, ಅವನು ಪೂರ್ತಿ ನಮ್ಮ ಕಡೆಗೆ ಒಲಿದು ಬರ್ತಾನೆ. ಯಾಕೆಂದ್ರೆ ನಮ್ಮೆಲ್ಲರ ಅಂತರ್ಯಾಮಿಯವನು ಮತ್ತು ಸಿದ್ಧತ್ವಾದಿಹ ಸರ್ವತಃ. ಅವನು ಇಲ್ಲದ ಜಾಗ ಇಲ್ಲ. ಅವನೆಲ್ಲ ಕಡೆಯಲ್ಲೂ ಸಿದ್ಧಿಪ್ರದನಾಗಿಯೇ ನಿಂತಿದ್ದಾನೆ. ಅವನು ಅಲ್ಲಿದ್ರೆ ವರ ಕೊಡ್ತಾನೆ, ಇಲ್ಲಿದ್ರೆ ವರ ಕೊಡಲ್ಲ. ನಾವು ದೇವರ ಅಸ್ತಿತ್ವವನ್ನ ಪ್ರತೀಕವಾಗಿ ಗಮನಿಸದೇ ಇದ್ರೆ ಅವನು ನಮಗೆ ಒಲಿಯುವವನಲ್ಲ ಅನ್ನುವ ಈ ಎಲ್ಲ ಭೇದ ಭಾವ ಲೋಪ ದೋಷ ಆತನ ಉಪಾಸನೆಗಿಲ್ಲ. ಅವನು ಎಲ್ಲಿದ್ದರೂ ಹೇಗಿದ್ದರೂ ಅವನ ಮನಸ್ಸಿನಲ್ಲಿ ದೃಢವಾಗಿ ಆ ತತ್ವದ ಕಡೆಗಿನ ಭಾವ ದೃಢವಾಗಿದ್ರೆ ಭಗವಂತ ಅಲ್ಲಿಯೂ ಸಿಗ್ತಾನೆ. ಪರಾವರೇಶು ಭೂತೇಶು ಬ್ರಹ್ಮಾಂತ ಸ್ಥಾವರಾದಿಷು ಭೌತಿಕೇಶು ವಿಕಾರೇಶು ಭೂತೇಶು ಚ ಮಹತ್ಸು ಚ. ಸಣ್ಣ ಪ್ರಾಣಿ, ಅದರಲ್ಲೇನ್ ದೇವ್ರು ಇರ್ತಾನೆ, ಹಾಗೆ ಚಿಂತಿಸ್ಬೇಡ. ಆದೆ ಇದ್ರಲ್ಲಾದ್ರೂ ಒಂದು ದೇವರನ್ನು ಚಿಂತನೆ ಮಾಡುದು, ಅದು ಒಂದು ಸೊಂಡ್ಲಲ್ಲಿ ಬಿಟ್ರೆ ಇವ್ ದೇವ್ರ ಕಡೆಗೆ ಹೋಗ್ಬೇಕು ಕೊನೆಗೆ. ಅದು ದೊಡ್ಡದು ಚಿಕ್ಕದು ಅನ್ನುವುದರ ಹಿನ್ನೆಲೆಯಲ್ಲಿ ದೇವ್ರು ಇದ್ದಾನೆ ಇಲ್ಲ ಅಂತ ಯೋಚಿಸ್ಬೇಡ. ಪರಾವರೇಶು, ಪರ ಅಂದ್ರೆ ಶ್ರೇಷ್ಠ, ಅವರ ಅಂದ್ರೆ ಕನಿಷ್ಠ, ಅಥವಾ ಪರ ಅಂದ್ರೆ ಎತ್ತರದ್ದು, ಅವರ ಅಂದ್ರೆ ಚಿಕ್ಕದು. ಈ ಎರಡೂ ರೀತಿಯ ಎಲ್ಲಾ ತರದ ಬ್ರಹ್ಮಾಂಡಾಂತರ್ಗತವಾದ ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ನಿರಂತರವಾಗಿ ಭಗವಂತ ಒಂದು ಹುಲ್ಲಿನ ಕಣದಿಂದ ಹಿಡಿದು ಚತುರ್ಮುಖನ ತನಕದ ಎಲ್ಲಾ ಜೀವರಾಶಿಗಳಲ್ಲೂ ಭಗವಂತ ಒಂದೇ ತರ ಇದ್ದಾನೆ. ಈ ದೇವಸ್ಥಾನದಲ್ಲಿ ದೇವರ ಸನ್ನಿಧಾನ ಜಾಸ್ತಿ, ಈ ದೇವಸ್ಥಾನದಲ್ಲಿ ನಮ್ಗೆ ಇಷ್ಟ ಇಲ್ಲ ಆದ್ರೆ ದೇವರ ಸನ್ನಿಧಾನ ಕಮ್ಮಿ ಅಂತ ಈ ಎಲ್ಲ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ, ಆಮೇಲೆ ಏಕತ್ವಂ ತದ್ಯುಪಾಸ್ಥಿತ ಅಂತೇನೋ ಒಂದು ಮಾತು ಬರುತ್ತೆ. ಸರ್ವಭೂತೇಶು ಏನೈಕಂ ಜ್ಞಾತವ್ಯಂ ಅವಶಿಷ್ಯತೆ, ಸರ್ವಭೂತೇಶು ಏನೈಕಂ, ಏನು ಪದ ಆಚೀಚೆ ಆಯ್ತು. ಏನ ಸರ್ವಭೂತೇಶು ಏಕಂ ಇತಿ ಚಿಂತ್ಯತೆ ಸಹ ಯೋಗಿ, ಅವನು ನಿಜವಾದ ತಿಳಿದವನು ಅಂತ ಅನಿಸಿಕೊಳ್ತಾನೆ ಅನ್ನುವ ಮಾತುಗಳನ್ನ ಕೃಷ್ಣನು ಗೀತೆಯಲ್ಲಿ ಬಿಟ್ಟು 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 ಮತ್ತೆ ಮತ್ತೆ ಬೇರೆ ಬೇರೆ ಕಡೆ ಹೇಳ್ತಾನೆ. ಹಾಗಾಗಿ ಎಲ್ಲ ಜೀವರಾಶಿಗಳ ಬಿಂಬವಾಗಿ ಎಲ್ಲರ ಅಂತರ್ಯಾಮಿಯಾಗಿ ಪ್ರಸನ್ನಗೊಳ್ಳುವ ಆತನ ಕಾರ್ಯಭಾರ ಅತ್ಯಂತ ಸುಲಲಿತವಾದದ್ದು ಮತ್ತು ಸಹಜವಾದದ್ದು. ಅದರಿಂದ ಅವನನ್ನು ಪಡೆಯುವುದಕ್ಕೆ ಆಯಾಸ ಇಲ್ಲ. ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ, ಮರಗಿಡಗಳಲ್ಲಿ ಚತುರ್ಮುಖನ ತನಕದ ಎಲ್ಲ ದೊಡ್ಡ ವ್ಯಕ್ತಿತ್ವ ಇರುವಂತಹ ಚತುರ್ಮುಖನಲ್ಲೂ ಭಗವಂತ ನೆಲೆಸಿದ್ದಾನೆ. ಅದರಿಂದಾಗಿ ಅವನು ಪಂಚಭೂತ, ಮಹತ್ತತ್ವ, ಅಹಂಕಾರ ತತ್ವ, ಆಮೇಲೆ ಮನಸ್ತತ್ವ, ಹೀಗೆ 100 ರೀತಿಯ ವ್ಯಕ್ತಿತ್ವ ಆತನಿಗಿದೆ. ಅವನು ಎಲ್ಲೆಡೆ ತುಂಬಿದ್ದಾನೆ. ಭೂತೇಶು ಚ ಮಹತ್ಸು ಚ.
ಮಹತ್ಸು ಅಂದ್ರೆ ದೊಡ್ಡವರಲ್ಲಿ, ಭೂತೇಶು ಅಂದ್ರೆ ಜೀವರಾಶಿಗಳಲ್ಲಿ ಅಥವಾ ಪಂಚಭೂತಗಳಲ್ಲಿ ಅಥವಾ ಮಹತ್ತತ್ವದಲ್ಲಿ, ಈ ಎಲ್ಲ ಕಡೆಯೂ ಆತ ತುಂಬಿದ್ದಾನೆ. ಗುಣೇಶು ಗುಣಸಾಮ್ಯೇಚ ಗುಣವ್ಯತಿಕರೇ ತಥಾ ಏಕ ಏವ ಪರೋಹ್ಯಾತ್ಮ ಭಗವಾನ್ ಈಶ್ವರೋ ಜಯ. ಸತ್ವಾದಿ ಗುಣಗಳ ಪ್ರಚೋದನೆಯು ಅವನಿಂದಲೇನೆ. ತಮಸ್ಸಿನ ಗುಣ ಪ್ರಚೋದನೆಯಾದಾಗ ಪ್ರಳಯ ಆಗುವುದು ಅವನಿಂದಲೇನೆ. ಅವನೇ, ಆದ್ರೆ ಅವನಿಗೆ ಆ ಗುಣದ ಪ್ರಭಾವ ಇಲ್ಲ. ಅವನು ಆ ಗುಣಗಳನ್ನ ಪ್ರಭಾವಿಸ್ತಾನೆ ಹೊರತು ದೇವರಿಗೆ ಸತ್ವ ಬಂತು, ದೇವರಿಗೆ ರಜಸ್ಸು ಬಂತು, ದೇವರಿಗೆ ತಮಸ್ಸು ಬಂತು ಅನ್ನೋ ಗುಣಗಳ ದೋಷ ಆತನಿಗಿಲ್ಲ. ಯಾಕಂದ್ರೆ ಈ ಗುಣಗಳು ಹೆಸರು ಮಾತ್ರ ಗುಣ, ಅವುಗಳು ಉಂಟು ಮಾಡುವುದೆಲ್ಲ ದೋಷವೇ. ಎಲ್ಲ ಸತ್ವವನ್ನು ನೀವು ಇಷ್ಟೆಲ್ಲ ಹೊಗಳ್ತೀರಿ, ಮತ್ತೆ ಈಗ ದೋಷ ಅಂತೀರಲ್ವಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದನ್ನು ಕೃಷ್ಣ ಬಹಳ ಸುಂದರವಾಗಿ ಹೇಳಿದ್ದಾನೆ. ಯಾಕಂದ್ರೆ ಸತ್ವ ಅನ್ನೋದು ಶುದ್ಧವಾದ ಸತ್ವ ಅಲ್ಲ. ಅದು ಲೋಕದಲ್ಲಿ ಯಾವುದು ಸೃಷ್ಟಿಗೆ ಕಾರಣವಾಗುವ ಸತ್ವ ಇದೆಯೋ ಆ ಸತ್ವದಲ್ಲಿ ಮತ್ತೆ ಸತ್ವ ರಜಸ್ತಮಸ್ಸು ಅಂತಿದೆ. ಅಲ್ಲಿರುವ ಸತ್ವದಲ್ಲಿ ಮತ್ತೆ ಅದರೊಳಗೆ ಸತ್ವ ರಜಸ್ತಮಸ್ಸಿದೆ. ಈ ಸತ್ವ ಅಂತ ಅಂದುಕೊಂಡು ನಾವು ಯಾವುದನ್ನು ಅಪ್ಪಿಕೊಳ್ತೇವೋ ಅದರಲ್ಲಿರುವ 100/1 ಏನಿದೆ, 1/100 ಏನಿದೆ, ಆ ತಮಸ್ಸೆ ಭಾರಿ ಸ್ಟ್ರಾಂಗ್ ಇರುತ್ತೆ. ಇಷ್ಟು ದೊಡ್ಡ ದೇಶದಲ್ಲಿ ಅಲ್ಪಸಂಖ್ಯಾತರದ್ದೇ ಬಲ ಜಾಸ್ತಿ. ಇದು ಗುಣದ ಪ್ರಭಾವದನ್ನೇ ಅಲ್ಲಿ ತೋರಿಸಿದ್ದಷ್ಟೇ. ಯಾವುದು ನನಗೆ ಬಹಳ ಅದ್ಭುತ ಅನಿಸೋದೇನು ಅಂದ್ರೆ, ಶಾಸ್ತ್ರ ಮತ್ತು ಬದುಕಿನ ಸುತ್ತ ಇರುವ ಘಟನೆಗಳಿಗೆ ಏನು ವ್ಯತ್ಯಾಸ ಇಲ್ಲ. ಅದರ ರೂಪ ಬೇರೆ, ಹೆಸರು ಬೇರೆ, ಸ್ಥಾನ ಬೇರೆ ಅಷ್ಟೇ. ಅದನ್ನ ಪ್ರತಿನಿಧಿಸುವಂತಹ ಅನೇಕ ಲೋಕದ ಅಭಿಪ್ರಾಯಗಳು ಶಾಸ್ತ್ರದಲ್ಲಿ ಯಥಾವತ್ತಾಗಿ ಬಿಡಿಸಿ ಹೇಳುತ್ತಾರೆ. ಹಾಗಾಗಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂತಹ ತಮಸ್ಸು ಸತ್ವದಲ್ಲಿ ತುಂಬಿಕೊಂಡಿದ್ರು ಕೂಡ ಅದು ತನ್ನ ಪರಿಣಾಮವನ್ನು ಒಂದೇ ಸರ್ತಿಗೆ ಸತ್ವವನ್ನ ಮೀರಿ ಉಳಿದ ತಮಸ್ಸಿನ ಜೊತೆಗೆ ಸೇರಿಸಿ ಅವನನ್ನ ಜಾಡಿಸತ್ತೆ. ಅದರಿಂದಾಗಿ ಆ ಮೂರೂ ಗುಣಗಳನ್ನ ಬಿಟ್ಟು ಹೊರಗೆ ಬಂದಾಗಲೇ ಬಿಡುಗಡೆ ಅಂತ ನಿಸ್ತ್ರೈಗುಣ್ಯೋ ಭವಾರ್ಜುನ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧ ವಂದ್ಯಂ. ಮೊದಲ ಪದ್ಯ ಭಾರತದ್ದು ತ್ರೈಗುಣ್ಯವರ್ಜಿತಂ. ಅವನು ತ್ರಿಗುಣಗಳಿಂದ ವರ್ಜಿತ. ಅದಕ್ಕೆ ನೀನು ಕೂಡ ಆ ತ್ರಿಗುಣಗಳಿಂದ ವರ್ಜಿತನಾದ್ರೆ ಮಾತ್ರ ಈ ಮಾಯೆಯ ಬಲೆಯಿಂದ ಪಾರಾಗ್ತಿ. ಅದಕ್ಕೆ ಗುಣಗಳು ಆತನ ಹಿಡಿತದಲ್ಲಿದೆ, ಆದ್ರೆ ಅವನೇ ಆ ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ದುರ್ಬಲನಲ್ಲ. ಹಾಗಾಗಿ ಗುಣೇಶು ಗುಣ ಸಾಮ್ಯೇಶ ಗುಣವ್ಯತಿಕರೇ ತಥಾ ಅಂದ್ರೆ ಸುಷುಪ್ತ್ಯವಸ್ಥೆಯಲ್ಲಿ ಎಲ್ಲವೂ ಯಾವುದು ಬದಲಾಗದೆ ಒಂದೇ ಸಮಸ್ಥಿತಿಯಲ್ಲಿ ಇದ್ದಾಗ ಆಗ ಪ್ರಳಯ. ವಿಷಮ ಸ್ಥಿತಿಗೆ ಬಂತು ಅಂದ್ರೆ ಅದು ಸೃಷ್ಟಿ. ನಮ್ಗಿದು ಅರ್ಥ ಆಗೋದು ಸ್ವಲ್ಪ ಕಷ್ಟ. ವಿಷಮ ಸ್ಥಿತಿ ಅಂದ್ರೆ ಎಲ್ಲ ಬೇರೆ 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 ಪರ್ಮಿಟೇಷನ್ ಕಾಂಬಿನೇಷನ್ ಚೇಂಜ್ ಆಗೋದು, ಆಗ ವಸ್ತುಗಳು ಉತ್ಪತ್ತಿ ಆಗ್ತವೆ. ಎಲ್ಲ ಮೂಲ ದ್ರವ್ಯದಲ್ಲಿ ಹೋಗಿ ಆಗ ಪ್ರಳಯ. ಏನು ಇಲ್ಲ ಜಗತ್ತಿನಲ್ಲಿ, ಮೂಲ ಸ್ಥಿತಿಯಲ್ಲಿ ಇರುತ್ತೆ. ಅಂದ್ರೆ ಡಬ್ಬಿಯಲ್ಲಿ, ಸಾಂಬಾರ್ ಡಬ್ಬಿಯಲ್ಲಿ ಎಲ್ಲ ಅಲ್ಲೇ ಇದ್ರೆ ಅದು ಯಥಾಸ್ಥಿತಿ. ಅದೆಲ್ಲ ಪದಾರ್ಥ ತಟ್ಟೆಗೆ ಬಂತು ಅಂದ್ರೆ ಸೃಷ್ಟಿ, ಸಾಂಬಾರ್ ಆಗತ್ತೆ. ಅದೇ ಅಂದ್ರೆ ಯಾವುದು ಹೊಸ್ತು ಅಂತ ಅನ್ಕೊಳ್ಬೇಡಿ, ಎಲ್ಲವೂ ನಮ್ಮ ಸುತ್ತ ನಡೆಯುವ ಕಥೆಗಳನ್ನೇ ಅದಕ್ಕೊಂದು ಶಬ್ದ ದೊಡ್ಡದಾಕಿರ್ತಾರೆ, ಶಾಸ್ತ್ರೀಯ ವಿಷಯ ಅಂತ ಹೇಳ್ತಾರೆ. ಇದೆಲ್ಲ ನಮಗೆ ಅರ್ಥ ಆಗುವಾಗ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ಪ್ರತ್ಯಗಾತ್ಮ ಸ್ವರೂಪೇಣ ಕಾಲರೂಪೇಣ ಚ ಸ್ವಯಂ ವ್ಯಾಪ್ಯ ವ್ಯಾಪಕ ನಿರ್ದೇಶ್ಯ ಅನಿರ್ದೇಶ್ಯ ವಿಕಲ್ಪಿತ. ಭಗವಂತನನ್ನ ಪೂರ್ತಿಯಾಗಿ ವರ್ಣಿಸುವುದು ಸಾಧ್ಯವೇ ಇಲ್ಲ, ಇಲ್ಲಿ ತನಕ ಯಾರಿಗೂ ಆಗಿಲ್ಲ. ಆದ್ರೆ ಅಂತರ್ಯಾಮಿಯಾಗಿರುವ ಅವನನ್ನು ನೋಡಿದ ಮೇಲೆ ನಾವೇನೆಲ್ಲ ಓದಿದ್ವು, ನಾವೇನೆಲ್ಲ ಕೇಳಿದ್ವು ಅದು ಹೌದು ಅಂತ ಅನ್ನಿಸಿ ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತೆ. ಅಲ್ಲಿ ತನಕನೂ ಒಂದು ಹುಡುಕಾಟವೇ, ಸುಮ್ನೆ ಎಲ್ಲರ ಹತ್ರ ಜಂಜಾಟ. ಅದು ಹಾಗೆ ಅಂತ ಅವನ ಹತ್ರ ವಾದ, ಇದು ಹೀಗೆ ಅಂತ ಇವನ ಹತ್ರ ವಾದ. ಕೊನೆಗೆ ಒಳಗಿಂದ ನೋಡಿದ್ರೆ ಅವನ ಹತ್ರ ವಾದ ಮಾಡಿದ್ದು ಸರಿಯಲ್ಲ, ಇವನ ಹತ್ರ ವಾದ ಮಾಡಿದ್ದು ಸರಿಯಲ್ಲ, ನಾನೇನ್ ತಿಳ್ಕೊಂಡು ಅದೇ ಸತ್ಯ. ಆ ಸತ್ಯಕ್ಕೆ ಹತ್ತಿರವಾಗಬೇಕಾದ್ರೆ ಅವನಿಗೆ ಸಮರ್ಪಿತವಾಗ್ಬೇಕು ನಾವು. ಅವನಿಗೆ ಸಮರ್ಪಣೆ ಆಗದೆ ನಾನು ನೋಡ್ಬಿಡ್ತೇನೆ ಅಂತ ನಂದೇ ಒಂದು ಕೈ ಅಂತ ಮಾಡಿದ್ರೆ ಕೈ ಎತ್ತಿದ್ದ ಹಾಗೆ ಇರುತ್ತೆ ಸ್ಟ್ಯಾಚು. ಇಳಿಸ್ಲಿಕ್ಕೆ ಇನ್ನೊಬ್ರು ಬರ್ಬೇಕು ಆಮೇಲೆ. ಯಾಕಂದ್ರೆ ನಮ್ಮ ಕೈ ಮೇಲೇನೆ ನಮ್ಗೆ ಹಿಡಿತ ಇಲ್ಲ. ಕೆಲವೊಂದ್ ಸರ್ತಿ ದೇಹದಲ್ಲಿ ಪಾರ್ಶ್ವವಾಯು ಅಂಟಿದಾಗ ದೇಹದ ಅರ್ಧ ಭಾಗ ಸತ್ತೇ ಹೋಗುತ್ತೆ. ಗೋಲ್ಡನ್ ಅವರ್ ಅಂತಿರುತ್ತೆ, ಒಂದು 24 ಗಂಟೆ ಅಷ್ಟ್ರೊಳಗೆ ಅದಕ್ಕೆ ಚಿಕಿತ್ಸೆ ಕೊಟ್ಟೆವು ಅಂತಂದ್ರೆ ಅದು ಬೇಗ ಮತ್ತೆ ಹತೋಟಿಗೆ ಬರುತ್ತದೆ. ಇಲ್ಲ ಅಂತಾದ್ರೆ ಅದು ಹಾಗೇನೆ ಆಮೇಲೆ ವರ್ಕ್ ಆಗ್ಲಿಕ್ಕೆ ಬಹಳ ಕಾಲ ತಗೊಳುತ್ತೆ. ಆದ್ರಿಂದ ಕಾಲರೂಪನಾಗಿ ಇಡೀ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ವ್ಯಾಪ್ಯವಾಗಿ ಅವನೇ ವ್ಯಾಪಿಸಿ
ಅವನೇ ಎಲ್ಲದರ ಒಳಗೆ ತುಂಬಿ ಅಚಿಂತ್ಯನಾಗಿ ಎಷ್ಟೆಷ್ಟು ರೀತಿಯಿಂದ ಕಲ್ಪಿಸಿದ್ರು ಅಷ್ಟಷ್ಟು ರೀತಿಯಿಂದ ಆತ ಇದ್ದು ಅನಿರ್ದೇಶ್ಯ. ಎಷ್ಟು ರೀತಿಯಿಂದ ಇದ್ರು ಎಲ್ಲ ರೀತಿಯಿಂದ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ನಮ್ಗೆ ಯಾವುದೋ ಒಂದು ಸಂಬಂಧ ಪಡುತ್ತೆ, ಅಷ್ಟು ಮಾತ್ರ ಗೊತ್ತಾಗುತ್ತೆ. ಅಷ್ಟನ್ ಮಾತ್ರ ತಿಳಿದು ನಾವು ಸ್ವಸ್ಥರಾಗ್ತೇವೆ. ನಮ್ಗೆ ಅಷ್ಟೇ ಹೊಟ್ಟೆ ಇರುವುದು, ಅದಕ್ಕಿಂತ ಹೆಚ್ಚು ತಗೊಳ್ತೇವೆ ಅಂದ್ರೆ ಹೊಟ್ಟೆಯಲ್ಲಿ ಜಾಗ ಇಲ್ಲ. ಹಾಗೆ ಈ ಭಗವಂತನ ಉಪಾಸನೆಯ ಕ್ರಮವೂ ಕೂಡ ಎಲ್ಲ ಉಪಾಸನೆಗಳು ಎಲ್ಲರಿಗೂ ಹೊಂದುವಂತದ್ದಲ್ಲ. ಎಲ್ಲ ಉಪಾಸನೆಗಳಿಂದ ಎಲ್ಲರೂ ಬಿಡುಗಡೆಯ ದಾರಿಯನ್ನು ಹೊಂದುತ್ತಾರೆ ಅಂತಿಲ್ಲ. ಅವರವರಿಗೆ ಪರ್ಟಿಕ್ಯುಲರ್ ಆದ ಒಂದು ಎಲ್ಲಾ ಬೀಗಗಳು ಒಂದೇ ತರ ಕಾಣಿಸಿದ್ರು ಕೂಡ ಕೀಗಳು ಬೇರೆ ಬೇರೆ ಇರುವ ಹಾಗೆ ಆಯಾ ಭಗವಂತ ಒಬ್ಬನೇ ಆದ್ರೂ ಕೂಡ ಅದನ್ನು ಪಡೀಲಿಕ್ಕಿರುವಂತಹ ಸೂಕ್ಷ್ಮ ವ್ಯತ್ಯಾಸಗಳು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಅನ್ನುವುದನ್ನ ಬಹಳ ಸುಂದರವಾಗಿ ಆ ಪ್ರಹ್ಲಾದ ಬಾಲಕ ನಿರೂಪಣೆ ಮಾಡುತ್ತಾನೆ. ಮತ್ತೆ ನಾಳೆ ಮುಂದುವರಿದ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿದ್ದಂತೆ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸ್ತೆ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಕೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ.